ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆನೇ ಜ್ವರ ಬಂದುಬಿಟ್ಟಿತ್ತು. ಸೊ ಬೆಳಿಗ್ಗೆ ಯಾವುದೇ ವೀಡಿಯೋ ಮಾಡಿರಲಿಲ್ಲ. ಸಂಜೆ ಮೇಲೆ ಸ್ವಲ್ಪ ಆರಾಮ ಅನ್ಸಿದ ಮೇಲೆ ವ್ಲಾಗ್ ಶುರು ಮಾಡೋಣ ಅಂತ ವೀಡಿಯೋನ ಮಾಡಿದೆ. ಆಲ್ಮೋಸ್ಟ್ ಇವತ್ತು ನನ್ನ ಪುಟಾಣಿ ಕಂದಂದೇ ಇದೆ. ಮನೇಲಿ ಅಮ್ಮ ಅವರೆಲ್ಲ ಮದುವೆಗೆ ಹೋಗಿದ್ರು. ಸೊ ನಾನು ಸಾಂಬಾರೆಲ್ಲನೂ ಬಿಸಿ ಮಾಡಿ ಸಾಂಬಾರು ಬಿಸಿಗಿಟ್ಟು ಪಾಪು ನೋಡ್ಕೊಳ್ತಿದ್ದೆ. ಏನಕ್ಕೋ ತುಂಬ ದಿನ ಆದಮೇಲೆ ಸಡನ್ಲಿ ಫೀವರ್ ಬಂದುಬಿಡ್ತು. ತುಂಬ ದಿನ ಆಗಿತ್ತು ಫೀವರ್ ಬಂದು. ಬೆಳಿಗ್ಗೆ ಟ್ಯಾಬ್ಲೆಟ್ ತೊಗೊಂಡಿದ್ದೆ, ಕಮ್ಮಿ ಆಗಿತ್ತು. ಬಟ್ ಮತ್ತೆ ಏನಕ್ಕೋ ಜ್ವರ ಬಿಟ್ಟಿರಲಿಲ್ಲ ಅಂದ್ಬಿಟ್ಟು ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಒಂದು ಇಂಜೆಕ್ಷನ್ ತೊಗೊಂಡು ಬಂದಮೇಲೆ ಆರಾಮಂತ ಅನ್ನಿಸ್ತು. ಸೊ ನಾನು ಸಾಂಬಾರನ್ನ ಬಿಸಿಗಿಟ್ಟು ಬಟ್ಟೆಗಳೆಲ್ಲ ಒಣಗಿದ್ರೆ ಎತ್ತಿ ಮಡಿಸಿಡೋಣ ಅಂತ ಮೇಲೆ ಬಂದೆಲ್ಲನೂ ಎತ್ಕೊಂಡು ಮಡಿಸೋದಕ್ಕೆ ಇದು ಮಾಡಿದೆ. ಇನ್ನು ನಾಳೆ ಫ್ರೈಡೇ ಬೇರೆ ಅಲ್ವಾ, ನಾಳೆ ಆಗಲ್ಲ ಮಡ್ಸೋಕ್ಕೆ, ಇವತ್ತಾದಷ್ಟು ಮಡಿಸೆತ್ತಿಡೋಣ ಅಂತ ಬಟ್ಟೆಗಳನ್ನೆಲ್ಲ ಎತ್ಕೊಳ್ತಾ ಇದ್ದೆ. ನನ್ನ ಹಿಂದೆ ಪುಟಾಣಿ ಕಂದನೂ ಬಂದು ನನಗೆ ಬಾಲಗಂಚಿಯಾಗಿ ಬಂದು ಚೇಷ್ಟೆ ಮಾಡ್ತಾಯಿದ್ಲು. ಇನ್ನೂ ಫುಲ್ ಹುಷಾರಾಗಿಲ್ಲ, ಏನೋ ಸಮಾಧಾನ ಇಲ್ಲ. ವ್ಲಾಗ್ನ ಅಪ್ಲೋಡ್ ಮಾಡೋಣ ಅಂತ ಹೇಳಿ ವೀಡಿಯೋನ ಮಾಡಿಕೊಂಡೆ. ಇಲ್ಲಿ ಚೋಟಾಣಿ ನೋಡ್ತಾ ಇದೆ ನನ್ನ ಬಟ್ಟೆಗಳು ಎತ್ಕೊಳ್ತಾ ಇದ್ದರೆ. ಆಲ್ಮೋಸ್ಟ್ ಈ ವಿಡಿಯೋದಲ್ಲೆಲ್ಲ ಹೈಲೈಟ್ ಬಂದು ಅವಳೇ. ಇತ್ತೀಚೆಗೆಲ್ಲ ವೀಡಿಯೋದಲ್ಲೂ ಇವಳೇ ಇರ್ತಾಳೆ ಆ್ಯಸ್ ಯೂಶ್ವಲ್. ಅದೇ ಥರ ಈ ವಿಡಿಯೋದಲ್ಲೂ ಇವಳೇ ಹೈಲೈಟ್. ನಾನು ಬಟ್ಟೆಗಳೆಲ್ಲ ಎತ್ಕೊಂಡೆ. ಆ ಗ್ಯಾಪಲ್ಲಿ ಇವಳು ಸರ್ಪನೆ ತೆಗೆದು ಸುರಿಯೋದಕ್ಕೆ ಹೊರಟಿದ್ಲು. ತೀಟೆ ಸುಬ್ಬಿ ಇವಳು. ನೆಕ್ಸ್ಟ್ ಬಟ್ಟೆ ಎಲ್ಲ ಎತ್ತಿಟ್ಟು ಡ್ಯಾನ್ಸ್ ಮಾಡು ಅಂತಂತಂದರೆ ಈ ಥರ ಪೋಸ್ ಕೊಡ್ತಿರೋದು ಇವಳು. ವಾಯ್ಸ್ ಮ್ಯೂಟ್ ಆಗಿದೆ ಅಷ್ಟೇ. ಲಂಗ ಹಾಕ್ಕೊಂಡು ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ. ಹಾಗೆ ಸಂಜೆ ಆಯ್ತಲ್ಲ, ಇವಳು ಅಳ್ತಿದ್ಲು. ಆಚೆ ತಿರ್ಗಾಡ್ಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಆಚೆ ಬಂದೆ. ಆಲ್ರೆಡಿ ಸಂಜೆ ಆಗಿತ್ತು. ಹಂಗೆ ಬೇಕರಿ ಹತ್ರ ಹೋಗೋಣ ಅಂತ ನನ್ನ ತಂಗಿ ಐಸ್ ಕ್ರೀಮ್ ಕೇಳಿದ್ಲು ಅಂತ ಕೊಡ್ಸೋಣ ಅಂತ ಬೇಕರಿ ಹತ್ರ ಹೋದರೆ ನಮ್ಮ ಲಕ್ ನೋಡಿ, ಆ ಬೇಕ್ರಿಲಿ ಐಸ್ ಕ್ರೀಮೇ ಇಟ್ಟಿಲ್ವಂತೆ ಇವಾಗ. ಅದು ಸಮ್ಮರ್ ಸೀಸನಲ್ಲಿ ಮೇಯ್ನಾಗಿ ಐಸ್ ಕ್ರೀಮ್ ಇಡಬೇಕಿತ್ತು. ನಾನಂತೂ ತಿಂತಿರಲಿಲ್ಲ. ಅವಳಿಗೆ ಕೊಡ್ಸೋಣ ಅಂತ ಕರ್ಕೊಂಡೋದ್ರೆ ಡಿಸಪಾಯಿಂಟ್ ಆಯಿತು. ಅವಳಿಗೆ ನಾಳೆ ಕೊಡಿಸ್ತೀನಿ ಬಾ ಅಂತ ಹೇಳಿ ನಡ್ಕೊಂಡು ಬರ್ತಿದ್ರೆ ನನ್ನ ತಮ್ಮ ಸಿಕ್ಕಿ ಗಾಡಿ ಕೊಟ್ಟ. ಸೊ ಗಾಡಿನ ಓಡಿಸ್ಕೊಂಡು ಈ ಕಡೆಯಿಂದ ನಡ್ಕೊಂಡು ಹೋಗಿದ್ವಿ. ಆ ಕಡೆಯಿಂದ ಗಾಡೀಲಿ ಬಂದು ಸಾಂಬಾರಷ್ಟೊತ್ತಿಗೆ ಬಿಸಿ ಆಗಿತ್ತು. ಇವಾಗ ಅಪ್ಪನೂ ಊಟಕ್ಕೆ ಬರೋಲ್ಲ ಅಂದರು. ನನಗೆ, ನನ್ನ ತಮ್ಮನಿಗೆ, ನನ್ನ ತಂಗಿಗೆ, ನಮ್ಮ ಅಜ್ಜಿಗೆ ಮಾತ್ರ ಅನ್ನಕ್ಕಿಟ್ಟೆ. ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಕಮ್ಮಿನೇ ಇಟ್ಟೆ. ಇವಳು ನನ್ನ ಬಿಟ್ಟಂತೂ ಕದಲತಾನೆ ಇಲ್ಲ. ನಾನು ಏನು ಮಾಡ್ತಿದ್ದೀನೋ ಅಲ್ಲಿ ಬಂದು ಏನಾದರೂ ಒಂದು ಚೇಷ್ಟೆ ಹೇಳಿದ್ನಲ್ಲ ಲಾಸ್ಟ್ ವೀಡಿಯೋಲಿ ಚೆಕಿಂಗ್ ಇನ್ಸ್ಪೆಕ್ಟರ್ ಅಂತ, ಆ ಕೆಲಸ ಇವಳು ಮಾಡ್ತಾನೆ ಇದ್ಲು. ನಾನು ಅನ್ನಕ್ಕಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ, ರೆಸ್ಟ್ ಮಾಡೋಣ ಅಂತ ಹೋದರೆ ಸುಸ್ತಾಗ್ತಾಯಿತ್ತು ಅಂತ ಇವಳು ಚೇಷ್ಟೆಗಳು ಮಾತ್ರ ನಿಲ್ಲಲಿಲ್ಲ. ಅದನ್ನು ಎಳೆಯೋದು ಇದನ್ನು ಎಳೆಯೋದು ಮಾಡ್ತಾನೆ ಇದ್ಲು. ಇವತ್ತಂತೂ ಹೆವಿ ನಿದ್ದೆ ಮಾಡಿಬಿಟ್ಟಿದ್ದೀನಿ ನೋಡಿ. ಡ್ರಾಯರ್ ಎಳಿತಿದ್ದಾಳೆ. ಇವಳಿಗೆ ಕಪ್ಪು ಕವರ್ ಅಂದರೆ ಏನು ಇಷ್ಟನೋ, ಅದ್ರಲ್ಲಿ ತಿಂಡಿ ಇರುತ್ತೆ ಅಂತಲೂ ಏನೋ ಗೊತ್ತಿಲ್ಲ. ಆ್ಯಕ್ಟಿವ್ ಆಗಿಬಿಡ್ತಾಳೆ ಅದನ್ನು ನೋಡಿದ ತಕ್ಷಣ. ಅದನ್ನು ಇಟ್ಕೊಂಡು ಆಟ ಆಡ್ತಾ ಇದ್ದಾಳೆ. ಏನೋ ಆಟ ಸಾಮಾನು ಇಲ್ವಲ್ಲ ಅದಕ್ಕೆ ಏನು ಬಿಡೋಲ್ಲ. ಆಮೇಲೆ ಚೆಕ್ ಮಾಡಿದಾಗ ಗೊತ್ತಾಯಿತು ಅದರೊಳಗೆ ಬಿಸ್ಕೆಟ್ ಇತ್ತು ಅಂತ. ಬಟ್ ಕೊಟ್ಟರೆ ತಿನ್ನಲ್ಲ ಇವಳು. ಮೊದಲೆಲ್ಲ ನಮ್ಮ ಅಪ್ಪನ ಫೇವ್ರೇಟ್ ನಾನಾಗಿದ್ದೆ. ಇವಾಗ ನನ್ನ ಪುಟ ಆಣಿಗಳು, ನಮ್ಮ ತಾತನ ಮುದ್ದಿನ ಮೊಮ್ಮಗಳು. ನಮ್ಮ ಅಪ್ಪನ ಹತ್ರ ಹೋಗಿ ಏನೇನೋ ಚೇಷ್ಟೆ ಮಾಡ್ತಾ ಇದ್ದಾಳೆ. ನಮ್ಮಪ್ಪ ಅವಳಿಗೆ ಮುದ್ದು ಕೊಟ್ಕೊಂಡು ಮುದ್ದು ಮಾಡ್ತಾಯಿದ್ರು. ನೆಕ್ಸ್ಟು ಅಲ್ಲಿ ಕಿರಿತಾ ಇದ್ದಾಳೆ ಚುಬ್ಬಮ್ಮ. ಕ್ಯೂಟ್ ಕಂದ ಇವಳು. ಬಟ್ ಹುಟ್ಟು ಚೇಷ್ಟೆ ಸುಬ್ಬಿ ಅವಳು. ಇವಾಗ ನೋಡಿ ನನಗೆ ಜಡೆ ಎಳಿತಿರೋದು. ಒಂದೊಂದು ತಿಟ್ಲೆ ಮಾಡ್ತಿಲ್ಲ. ನನಗೆ ಆಗ್ತಿಲ್ಲ, ಆದರೆ ಇವಳು ಬಿಡ್ತಿಲ್ಲ. ಇವಳು ಆಟಗಳು ಅಷ್ಟರಲ್ಲಿ ಅನ್ನ ರೆಡಿ ಆಯಿತು. ಸಾಂಬಾರೆಲ್ಲ ಬಿಸಿ ಇತ್ತು. ಇದು ಬಂದು ಉಪ್ಪು ಸಾಂಬಾರು, ಇದು ತಿಳಿ ಸಾಂಬಾರು. ಹೆಂಗೋ ಫೀವರ್ ಇತ್ತಲ್ಲ ಅದಕ್ಕೆ ತಿಳಿ ಸಾಂಬಾರು ಮಾಡಿಸಿದ್ದೆ. ಲೈಟ್ ಆಫ್ ಮಾಡಿದ್ರೆ ಅಡುಗೆ ಮನೆಗೆ ಬರದೇ ಇರಲಿ ಅಂತ. ಕತ್ಲೆಯಲ್ಲಿ ಕೂಡ ಬಂದು ಇವಳು ಚೇಷ್ಟೆನ ಇವಳು ಬಿಟ್ಟಿಲ್ಲ ನೋಡಿ. ಟಿಪ್ಪನ್ನ ತಲೆ ಮೇಲೆ ಬೀಳಿಸ್ಕೊಂಡ್ಲು. ಅದಕ್ಕೆ ಹೇಳ್ತಿರೋದು ಇದು. 1 ಸೆಕೆಂಡ್ ಬರೋದು ಲೇಟ್ ಆದರೂ ಏನೇನೆಲ್ಲ ಮಾಡಿಟ್ಟಿರ್ತಾಳೆ. ಈಗ ಅಲ್ಲಿಂದ ಇಲ್ಲಿಗೆ ಬಂದಿದ್ದಾಳೆ. ಡೋಲ್ ಬರ್ಸೋಕ್ಕೆ ಬಾರಿಸ್ತಾಳೆ ಅಂದ್ಕೊಂಡ್ರೆ ನೆಕ್ಕಕ್ಕೆ ಹೋಗ್ತಿದ್ದಾಳೆ. ಇವಾಗ ಒಂದು ಕಡೆ ಮೇಡಮ್ ಅವರು ಕೂತ್ಕೊಂಡು ನೀರು ಕುಡಿತಾರಿಲ್ಲ ಆ್ಯಕ್ಸ್ ಮಾಡ್ತಾಯಿದ್ದಾರೆ.
ನೆಕ್ಸ್ಟ್ ಇವಳಿಗೆ ಊಟ ಮಾಡಿ ಬೇಗ ಮಲಗ್ಸೋಣ ಅಂತ ಊಟ ಹಾಕ್ಕೊಂಡು ಬಂದರೆ ಖುಷಿಯಿಂದ ಯಾವತ್ತೂ ಊಟ ಮಾಡಿದ್ದೇ ಇಲ್ಲ, ಬರೀ ಹತ್ಕೊಂಡು ಊಟ ತಿನ್ನೋದೆ. ಒಂದು ಕೈ ತಳ್ತಾಳೆ, ಇಲ್ಲ ಬಾಯಿ ಬಿಡಲ್ಲ. ಹಂಗೋ ಹಿಂಗೋ ಸರ್ಕಸ್ ಮಾಡಿ ಊಟ ಮಾಡಿ ಮುಗಿಸ್ದೆ. ಇವಾಗ ನೋಡಿ ಸೋಫಾ ಮೇಲೆ ಬಿತ್ಕೊಂಡು ಉಳ್ಳಾಡ್ತಿರೋದು. ತಿಂದಿರೋ ಡೈಜೆಷನ್ ಆಗಬೇಕಲ್ಲ, ಅದ್ರ ಜೊತೆಗೆ ಇದೊಂದು ಕೆಲಸ. ಎತ್ಕೊಂಡು ಬಂದಿರೋ ಬಟ್ಟೆಗಳನ್ನೆಲ್ಲ ಎಳೆಯೋದು. ಚಿಕ್ಕವನಿದ್ದಾಗ ಇವ್ರು ಅಣ್ಣ ಮಾಡ್ತಿದ್ದ, ಇವಾಗ ಆ ಕೆಲಸನ ಇವಳು ವಹಿಸ್ಕೊಂಡಿದ್ದಾಳೆ ಅನಿಸುತ್ತೆ. ಒಂದು ಬಟ್ಟೆ ತಂದ ತಕ್ಷಣ ಮಡಿಸ್ಬಿಡ್ಬೇಕು, ಇಲ್ಲ ಅಂದರೆ ಈ ಥರ ಎಳೆದು ನಮ್ಮ ಅಮ್ಮನ ಕೈಲಿ ಬಯಸೋದಂತೂ ಗ್ಯಾರಂಟಿ. ನಾನು ಬಟ್ಟೆಗಳೆಲ್ಲ ಮಡಿಸಿದ್ದೆ, ಇವಳು ಬಂದು ಮಡಿಸಿರೋದನ್ನೆಲ್ಲ ಎಳೀತಾ ಇದ್ಲು. ಬಟ್ ಹಂಗೋ ಹಿಂಗೋ ಎಲ್ಲನೂ ಆ ಜಾಗಕ್ಕೆ ಸೇರಿಸ್ದೆ. ಅಂತೂ ನನ್ನ ಎನರ್ಜಿ ಬೂಸ್ಟರ್ ಜೋಟಾಣಿ ಮಲ್ಕೊಳ್ತು. ಮ್ಯಾಚ್ ನೋಡ್ತಾ ಇದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್ ಅನ್ನೋದಕ್ಕಿಂತ ಮಿನಿ ವ್ಲಾಗ್. ಇದೇನಿದ್ರು ಈವ್ನಿಂಗ್ ಮೇಲೆ ಮಾಡಿದ್ದು. ನನ್ನ ಪುಟಾಣಿ ಕಂದನ ಚೇಷ್ಟೆಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್, ಮತ್ತೆ ಸಿಗೋಣ.